ಎಲ್ರಿಗೂ ನಮಸ್ಕಾರ. ನಾನು ಜಯಶಂಕರ್ ಕೆ, ಸಮಾಜಶಾಸ್ತ್ರ ವಿಭಾಗದ ಉಪನ್ಯಾಸಕ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಾದಂಥ ಸಮುದಾಯ, ಸಂಘ, ಸಂಸ್ಥೆಗಳು, ಸಾಮಾಜಿಕ ಸಮೂಹಗಳು, ಈ ವಿಷಯಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಾದಂಥ ಸಾಮಾಜಿಕ ರಚನೆ ಮತ್ತು ಸಾಮಾಜಿಕ ಕಾರ್ಯಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಪ್ರತಿಯೊಂದು ಜೀವಿಯು ಹೇಗೆ ತನ್ನದೇ ಆದಂಥ ರಚನೆಯನ್ನು ಹೊಂದಿರ್ತದೋ, ಸಮಾಜವು ಸಹ ತನ್ನ ರಚನೆಯನ್ನು ಹೊಂದಿರ್ತದೆ. ಹಾಗಾಗಿ ನಾವು ಸಮಾಜವನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸಮಾಜದ ಮೂಲಾಂಶಗಳನ್ನು, ಅದರ ರಚನೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸರಳವಾದ ಅರ್ಥದಲ್ಲಿ ರಚನೆ ಅಂದರೆ ನಿರ್ಮಾಣ ಅಂತೇಳಿ ಆಗ್ತದೆ. ಯಾಕೆಂದರೆ ಎಲ್ಲ ಪ್ರಾಣಿ, ಪಕ್ಷಿ, ವಸ್ತುಗಳು, ಅದು ಜೀವ ಅಥವಾ ನಿರ್ಜೀವ ವಸ್ತುಗಳಿರ್ಬೋದು, ಅವೆಲ್ಲವೂ ಸಹ ತನ್ನದೇ ಆದಂತಹ ರಚನೆಯನ್ನು ಹೊಂದಿರ್ತವೆ. ಉದಾಹರಣೆಗೆ ಮಾನವನ ಶರೀರವನ್ನು ತೆಗೆದುಕೊಂಡಾಗ ಮಾನವ ಶರೀರ ತನ್ನದೇ ಆದಂತಹ ರಚನೆಯನ್ನು ಹೊಂದಿರ್ತದೆ. ಹೃದಯ, ಶ್ವಾಸಕೋಶ, ಮೆದುಳು, ನರಮಂಡಲ, ಕೈ, ಕಾಲು, ಕಿವಿ, ಕಣ್ಣು, ಮೂಗು ಮುಂತಾದ ಅಂಗಾಂಗಗಳಿದೆ. ಈ ಭಾಗಗಳ ಕ್ರಮಬದ್ಧ ಜೋಡಣೆಯನ್ನು ನಾವು ರಚನೆ ಅಂತೇಳಿ ಕರೀತಾರೆ. ಉದಾಹರಣೆಗೆ ಈ ಭಾಗಗಳಲ್ಲಿ ಯಾವುದಾದ್ರೂ ವ್ಯತ್ಯಾಸಗಳನ್ನು ನಾವು ನೋಡೋದಾದಾಗ ಆ ರಚನೆಯಲ್ಲಿ ಎಲ್ಲೋ ಒಂದು ಕಡೆ ದೋಷ ಇದೆ ಅಂತೇಳಿ ನಾವು ಗಮನಿಸಬೇಕಾಗ್ತದೆ. ಏಕೆಂದರೆ ಅಂಗಾಂಗಗಳ ಕ್ರಮಬದ್ಧವಾದಂಥ ಜೋಡಣೆ ಆದಾಗ ಮಾತ್ರ ಒಂದು ಜೀವಿ ತನ್ನ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ನಾವು ಸಮರ್ಥವಾಗಿ ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಉದಾಹರಣೆಗೆ ಒಬ್ಬ ಮನುಷ್ಯನಲ್ಲಿ ಕಾಲಿಲ್ಲ ಅಂದಾಗ ಅವನ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ನಾವು ಸಮರ್ಥವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವನನ್ನು ಅಂಗವಿಕಲ ಎಂಬ ಅರ್ಥದಲ್ಲಿ ಕರೀತಾರೆ. ಹೀಗೆ ಪ್ರತಿಯೊಂದು ಜೀವಿ ಅಥವಾ ರಚನೆಗೆ ಅದರದೇ ಆದಂತಹ ಒಂದು ರಚನೆ ಇರ್ತದೆ. ರಚನೆ ಇಲ್ಲದೆ ಯಾವುದೇ ಒಂದು ಜೀವಿ ಆಗಲಿ ಅಥವಾ ನಿರ್ಜೀವ ವಸ್ತುಗಳಾಗಲಿ ತನ್ನ ರಚನೆಯನ್ನು ಅಥವಾ ತನ್ನ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೇಗೆ ಜೀವಿ ತನ್ನದೇ ಆದಂಥ ರಚನೆಯನ್ನು ಹೊಂದಿರ್ತದೆಯೋ ಹಾಗೆ ನಮ್ಮ ಸಮಾಜವು ಸಹ ತನ್ನದೇ ಆದಂಥ ರಚನೆಯನ್ನು ಹೊಂದಿರ್ತದೆ. ಹಾಗಾಗಿ ನಾವು ಸಮಾಜಶಾಸ್ತ್ರದಲ್ಲಿ ಸಮಾಜದ ರಚನೆಯನ್ನು ಕುರಿತು ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಸಾಮಾಜಿಕ ರಚನೆ ಎಂಬ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಸಮಾಜಶಾಸ್ತ್ರದಲ್ಲಿ ಬಳಸಿದಂತಹ ಕೀರ್ತಿ ಹೆಸರಾಂತ ಸಮಾಜಶಾಸ್ತ್ರಜ್ಞ ಆಲ್ಬರ್ಟ್ ಸ್ಪೆನ್ಸರ್ ಅವರಿಗೆ ಸಲ್ತದೆ. ಅವರು ಮುಖ್ಯವಾಗಿ ಸಮಾಜ ಮತ್ತು ಜೀವಿ ಹೋಲಿಕೆ ಅಧ್ಯಯನದಲ್ಲಿ ಈ ಸಾಮಾಜಿಕ ರಚನೆ ಎಂಬ ಪದವನ್ನು ಬಳಕೆ ಮಾಡ್ಕೊಳ್ತಾರೆ. ಮುಖ್ಯವಾಗಿ ಅವರು ಸೊಸೈಟಿ ಈಸ್ ಅನ್ ಲಿವಿಂಗ್ ಆರ್ಗಾನಿಸಮ್ ಅಂತೇಳಿ ಕರೀತಾರೆ. ಸಮಾಜ ಒಂದು ಸಜೀವಿಯಾಗಿದೆ. ಜೀವಿಯಲ್ಲಿರ್ತಕ್ಕಂಥ ಎಲ್ಲ ಲಕ್ಷಣಗಳು ನಮ್ಮ ಸಮಾಜದಲ್ಲಿ ಇದೆ. ಆ ಕಾರಣಕ್ಕಾಗಿ ಜೀವಿಯ ರಚನೆಯನ್ನ ನಾವು ಹೇಗೆ ಅಧ್ಯಯನ ಮಾಡ್ತಾವೋ ಹಾಗಾಗಿ ಸಮಾಜದ ರಚನೆಯನ್ನು ಸಹ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕಾಗ್ತದೆ ಎಂಬ ಅಭಿಪ್ರಾಯವನ್ನ ಆಲ್ಬರ್ಟ್ ಸ್ಪೆನ್ಸರ್ ವ್ಯಕ್ತಪಡಿಸ್ತಾರೆ. ತದನಂತರ ಅಮೆಲಿ ಡರ್ಕೈಮ್ ಮುಂತಾದಂಥ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರದಲ್ಲಿ ಈ ಸಾಮಾಜಿಕ ರಚನೆ ಎಂಬ ಪದವನ್ನ ಸಂದರ್ಭಾನುಸಾರವಾಗಿ ಬಳಕೆ ಮಾಡ್ಕೊಳ್ತಾರೆ. ತದನಂತರ ಆಧುನಿಕ ಕಾಲದಲ್ಲಿ ಜಾನ್ ಮಾರ್ಡಾಕ್ ಇರ್ಬೋದು, ರ್ಯಾಡ್ಕ್ಲಿಫ್ ಬ್ರೌನು, ಲೆವಿಸ್ಟ್ರಾಸ್ ಮುಂತಾದವರು ಸಾಮಾಜಿಕ ರಚನೆ ಎಂಬ ಪರಿಕಲ್ಪನೆಗೆ ಸ್ಪಷ್ಟವಾದಂತಹ ಅರ್ಥವನ್ನು ಕೊಡೋ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಸಾಮಾಜಿಕ ರಚನೆ ಎಂಬ ಪದವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ವ್ಯಾಖ್ಯಾನಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋ ಮೂಲಕ ಆ ಪದವನ್ನ, ಪರಿಕಲ್ಪನೆನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮುಖ್ಯವಾಗಿ ಮಾಡಬೇಕಾಗ್ತದೆ. ಆ ವ್ಯಾಖ್ಯಾನಗಳಲ್ಲಿ ನಾವು ಮೊದಲನೇದಾಗಿ ಟಾಲ್ಕಾಟ್ ಪಾರ್ಸನ್ ರವರ ವ್ಯಾಖ್ಯಾನ, ಸಾಮಾಜಿಕ ರಚನೆ ಎಂಬ ಪದವು ಸಂಸ್ಥೆಗಳ ನಿಯೋಗಿಗಳ, ಸಾಮಾಜಿಕ ರೂಪಿಕೆಗಳ, ಅಂತರ್ ಸಂಬಂಧಿತ ವ್ಯವಸ್ಥೆಗೆ ಹಾಗೂ ಸಮೂಹಗಳಲ್ಲಿ ಸದಸ್ಯರು ಹೊಂದಿರುವ ಅಂತಸ್ತುಗಳ ಮತ್ತು ಪಾತ್ರಗಳಿಗೆ ಅನ್ವಯಿಸ್ತದೆ ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದು ಮೊದಲನೇ ವ್ಯಾಖ್ಯಾನ. ಇನ್ನ ಎರಡನೇದಾಗಿ ಮತ್ತೊಬ್ಬ ಸಮಾಜಶಾಸ್ತ್ರಜ್ಞ ಗಿನ್ಸ್ಬರ್ಗ್ ಎಂಬುವನು ಸಮೂಹಗಳು, ಸಂಘಗಳು, ಸಂಸ್ಥೆಗಳು ಮತ್ತು ಇವೆಲ್ಲವನ್ನು ಒಳಗೊಂಡಂತ ಸಮಾಜವು ಒಳಗೊಂಡಿರ್ತಕ್ಕಂಥ ಸಾಮಾಜಿಕ ಸಂಘಟನೆಯೇ ಸಾಮಾಜಿಕ ರಚನೆ ಅಂತೇಳಿ ಕರಿಬೇಕಾಗ್ತದೆ. ಯಾಕಂದ್ರೆ ಸಮಾಜ ಅಂದ್ರೆ ಬೇರೆ ಏನಲ್ಲ, ಸಮೂಹಗಳು, ಸಂಸ್ಥೆಗಳು, ವ್ಯಕ್ತಿ, ಪಾತ್ರ ಮತ್ತು ಅವರ ಅಂತಸ್ತು. ಹಾಗಾಗಿ ವ್ಯಕ್ತಿಗಳ ಅಂತಸ್ತು ಮತ್ತು ಪಾತ್ರಗಳಿಗೆ ಅನುಗುಣವಾಗಿ ವ್ಯಕ್ತಿಗಳನ್ನ ಜೋಡಣಾ ಕ್ರಮವನ್ನು ನಾವು ಸಾಮಾಜಿಕ ರಚನೆ ಎಂಬ ಅರ್ಥದಲ್ಲಿ ನಾವು ಕರಿಬೇಕಾಗ್ತದೆ.
ಹೀಗೆ ಈ ಮೇಲಿನ ವ್ಯಾಖ್ಯಾನಗಳನ್ನು ನಾವು ಗಮನಿಸಿದಾಗ ಸಾಮಾಜಿಕ ರಚನೆಯು ಅದರ ಭಾಗಗಳ ಸದೃಢ ಅಂತರ್ ಸಂಬಂಧವನ್ನ ಇದು ಸ್ಪಷ್ಟವಾಗಿ ಸೂಚಿಸುತ್ತದೆ. ಮುಖ್ಯವಾಗಿ ಸಾಮಾಜಿಕ ರಚನೆಯ ಪ್ರಮುಖ ಭಾಗಗಳಾದ ಪಾತ್ರಗಳು, ಉಪಸಮೂಹಗಳು ಇವುಗಳು ಹಲವಾರು ನಿಯಮಗಳಿಂದ ನಿಯಂತ್ರಿಸಲ್ಪಟ್ಟಿರ್ತದೆ. ಹಾಗಾಗಿ ಸಾಮಾಜಿಕ ರಚನೆಯ ಭಾಗಗಳಾದ ಪಾತ್ರಗಳು ಮತ್ತು ಉಪಸಮೂಹಗಳನ್ನ ನಿಯಂತ್ರಿಸಿ ಸದೃಢಗೊಳಿಸಲಾಗ್ತದೆ. ಹೀಗೆ ಹಲವಾರು ತಜ್ಞರು ಸಾಮಾಜಿಕ ರಚನೆಯ ಬಗ್ಗೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಎಸ್.ಎಫ್. ನ್ಯಾಡಲ್ ಎಂಬ ಸಮಾಜಶಾಸ್ತ್ರಜ್ಞ ಸಾಮಾಜಿಕ ರಚನೆಯು ಅರ್ಥಪೂರ್ಣ ಭಾಗಗಳುಳ್ಳ ಕ್ರಮಬದ್ಧ ಭಾಗಗಳ ಅನುಸರಣೆಗೆ ಅನ್ವಯಿಸ್ತದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅಲ್ಲದೆ ಸಾಮಾಜಿಕ ರಚನೆಯು ಸಮಾಜಬದ್ಧ ಅಂತಸ್ತುಗಳಿಗೆ ಅನುಗುಣವಾಗಿ ಪರಸ್ಪರ ಅಂತರ್ಕ್ರಿಯೆಗಳಿಂದ ಉಂಟಾಗುವ ಸಾಮಾಜಿಕ ಸಂಬಂಧಗಳ ಬಲಗೆ ಅನ್ವಯಿಸುತ್ತದೆ ಎಂಬ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸ್ತಾರೆ. ಹೀಗೆ ಮತ್ತೊಬ್ಬ ತಜ್ಞ ರ್ಯಾಡ್‌ಕ್ಲಿಫ್ ಬ್ರೌನ್ ಇವರು ಸಹ ಈ ಸಾಮಾಜಿಕ ರಚನೆಯನ್ನ ಕುರಿತಾಗಿ ಬಹಳ ವಿಸ್ತೃತವಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಅವ್ರ ಪ್ರಕಾರ ಸಾಮಾಜಿಕ ರಚನೆಯ ಮೂಲಾಂಶ ವ್ಯಕ್ತಿಗಳಾಗಿದ್ದಾರೆ. ಸಾಮಾಜಿಕ ರಚನೆಯ ಮೂಲಾಂಶ ವ್ಯಕ್ತಿಗಳಾಗಿದ್ದು, ವ್ಯಕ್ತಿಗಳ ಸಂಬಂಧಗಳ ಕ್ರಮಬದ್ಧ ಅನುಸರಣೆಯ ಆಧಾರದ ಮೇಲೆ ನಾವು ಸಾಮಾಜಿಕ ರಚನೆಯನ್ನು ಇಲ್ಲಿ ವಿಶ್ಲೇಷಣೆಗೆ ಒಳಪಡಿಸಬೇಕಾಗ್ತದೆ. ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮುಖ್ಯವಾಗಿ ಸಾಮಾಜಿಕ ರಚನೆಯಲ್ಲಿ ಕಾರ್ಯಾತ್ಮಕ ಬದಲಾವಣೆಯನ್ನ, ವಾಸ್ತವಿಕ ರಚನೆಯನ್ನ ಮತ್ತು ಹೊರ ಚೌಕಟ್ಟಿನ ಸ್ಥಿರತೆಯನ್ನ ಅವರು ಸಾಮಾನ್ಯ ರಚನೆ ಎಂಬ ಅರ್ಥದಲ್ಲಿ ಅವರು ಹೆಸರಿಸ್ತಾರೆ. ಮತ್ತೊಬ್ಬ ತಜ್ಞ ಟಾರ್ಬರ್ಟ್ ಪಾರ್ಸನ್ ರವರ ಪ್ರಕಾರ ಸಾಮಾಜಿಕ ರಚನೆ ಎಂಬ ಪದವು ಸಂಸ್ಥೆಗಳ ನಿಯೋಗಿಗಳ ಮತ್ತು ಸಾಮಾಜಿಕ ರೂಪಿಕೆಗಳ ನಮೂನೆಗಳ ಒಂದು ಸಾಮಾಜಿಕ ರೂಪಿಕೆಗಳ ಅಂತಸ್ತುಗಳು ಮತ್ತು ಪಾತ್ರಗಳು ಅದೃಶ್ಯವಾದ್ದರಿಂದ ಸಾಮಾಜಿಕ ರಚನೆಯು ಅಮೂರ್ತವಾದುದು ಎಂಬ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸ್ತಾರೆ. ಹೀಗೆ ಸಾಮಾಜಿಕ ರಚನೆ ತನ್ನದೇ ಆದಂತಹ ಒಂದು ಅಂತಸ್ತು ಮತ್ತು ಪಾತ್ರಗಳ ಆಧಾರದ ಮೇಲೆ ಸಾಮಾಜಿಕ ರಚನೆಯನ್ನ ನಾವು ರೂಪಿತವಾಗಿರೋದನ್ನ ನಾವು ಗಮನಿಸಬೇಕಾಗ್ತದೆ. ಈ ಮೇಲಿನ ವಿವಿಧ ತಜ್ಞರ ಅಭಿಪ್ರಾಯಗಳನ್ನು ಆಧರಿಸಿ ನಾವು ಸಾಮಾಜಿಕ ರಚನೆ ಅಂದ್ರೆ ಏನು ಎಂಬುದನ್ನು ನಾವು ಸರಳವಾಗಿ ಸಾಮಾನ್ಯವಾಗಿ ಪಟ್ಟಿ ಮಾಡಬಹುದಾಗಿದೆ. ಅವುಗಳನ್ನು ನೀವು ಈ ಕೆಳಕಂಡಂತೆ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ಸಾಮಾಜಿಕ ರಚನೆ ಅಂದ್ರೆ ಏನು ಎಂಬ ಒಂದು ಮೂಲಭೂತ ಜ್ಞಾನ ನಿಮಗೆ ಸಿಗಬೇಕು ಅಂದ್ರೆ ಈ ಕೆಳಗಿನ ಮೂಲಾಂಶಗಳನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಅದರಲ್ಲಿ ಮೊದಲನೇದಾಗಿ ಸಾಮಾಜಿಕ ರಚನೆಯು ಅಮೂರ್ತವಾದುದು ಹಾಗೂ ಅಸ್ಪರ್ಶವಾದುದು. ಯಾಕಂದ್ರೆ ನಾವು ಯಾರು ಸ್ಪರ್ಶ ಮಾಡಲಿಕ್ಕೆ ಮತ್ತು ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಎರಡನೇದಾಗಿ ಸಾಮಾಜಿಕ ರಚನೆಯಲ್ಲಿ ಸಂಘ ಸಂಸ್ಥೆಗಳು ಅದರ ಘಟಕಗಳಾಗಿರ್ತದೆ. ಇದು ಎರಡನೇ ಅಂಶ. ಇನ್ನು ಮೂರನೇದಾಗಿ ಒಂದು ನಿರ್ದಿಷ್ಟ ನಮೂನೆಯಲ್ಲಿ ಅಂತರ್ ಸಂಬಂಧಿತ ಸಂಘ ಸಂಸ್ಥೆಗಳು ಸಾಮಾಜಿಕ ರಚನೆಯನ್ನು ರೂಪಿಸ್ತದೆ. ಇದು ಮೂರನೇ ಅಂಶ. ಇನ್ನು ನಾಲ್ಕನೇದಾಗಿ ಸಮಾಜದ ಆಂತರಿಕ ಕಾರ್ಯಗಳಿಗಿಂತ ಹೆಚ್ಚು ಕಡಿಮೆ ಸ್ಥಿರವಾದ ಸಮಾಜದ ಬಾಹ್ಯ ಅಂಶಗಳಿಗೆ ಇದು ಅನ್ವಯಿಸಿದೆ. ನೋಟ್ ಮಾಡ್ಕೊಳ್ಳಿ ಹೇಳ್ತಾ ಇರ್ತಕ್ಕಂಥ ಸಾಮಾಜಿಕ ರಚನೆಯ ಮೂಲಾಂಶಗಳನ್ನ. ಇನ್ನು ಮುಂದಿನ ಅಂಶ ಸಾಮಾಜಿಕ ರಚನೆಯು ಒಂದು ಜೀವಂತ ರಚನೆಯಾಗಿದ್ದು ಕಾಲ ಮತ್ತು ಬದಲಾವಣೆಗಳಿಗೂ ಸಹ ಒಳಪಟ್ಟಿರ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಸಾಮಾಜಿಕ ರಚನೆಯ ಮೂಲಾಂಶಗಳನ್ನು ಈ ಕೆಳಕಂಡಂತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಸಾಮಾಜಿಕ ರಚನೆಯ ಮೂಲಾಂಶಗಳನ್ನ ಅರ್ಥ ಮಾಡ್ಕೊಳ್ಳೋ ಮೂಲಕ ಸಾಮಾಜಿಕ ರಚನೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಸಾಮಾಜಿಕ ರಚನೆ ಅಂದ್ರೇನು, ಸಾಮಾಜಿಕ ರಚನೆಯ ಮೂಲಾಂಶಗಳನ್ನ ಕುರಿತು ಬರೀ ಚರ್ಚಿಸಿರಿ ಅಂತೇಳಿ ಪ್ರಶ್ನೆ ಬರೋ ಸಾಧ್ಯತೆ ಇದೆ 10 ಮಾರ್ಕ್ಸ್ಗೆ. ಹಾಗಾಗಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಸಾಮಾಜಿಕ ರಚನೆ ಅಂದ್ರೇನು, ಸಾಮಾಜಿಕ ರಚನೆಯ ಮೂಲಾಂಶಗಳ ಬಗ್ಗೆ ನೀವು ವಿವರಣೆಯನ್ನು ಕೊಡಬೇಕಾಗ್ತದೆ. ಈಗಾಗಲೇ ನಾನು ಸಾಮಾಜಿಕ ರಚನೆ ಅಂದ್ರೆ ಅಂತೇಳಿ ನಾನು ಅರ್ಥವನ್ನ ನಿಮ್ಮ ಮುಂದೆ ನಿಮ್ಗೆ ಹೇಳೋ ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನು ಮೂಲಾಂಶಗಳನ್ನ ನಾವು ಇಲ್ಲಿ ಪಟ್ಟಿ ಮಾಡಬೇಕಾಗ್ತದೆ. ನಾನು ಹೇಳಿದಂತೆ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಸಾಮಾಜಿಕ ರಚನೆಯ ಮೂಲಾಂಶಗಳಲ್ಲಿ ಮೊದಲನೇದಾಗಿ ಅನೇಕ ವಿಧದ ಉಪಸಮೂಹಗಳು ಮೊದಲನೇ ಅಂಶ. ಸಾಮಾಜಿಕ ರಚನೆಯ ಮೂಲಾಂಶಗಳಲ್ಲಿ ಮೊದಲನೇದಾಗಿ ಅನೇಕ ಬಗೆಯ ಸಮೂಹಗಳು ಮತ್ತು ಉಪಸಮೂಹಗಳು ಇರ್ತವೆ ಅನ್ನೋದು ನೀವು ಗಮನಿಸಬೇಕಾಗ್ತದೆ. ಒಂದು ಸಮಾಜ ಅಂದಾಗ ಒಂದು ಸಮಾಜದ ರಚನೆಯಲ್ಲಿ ಹಲವಾರು ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಕೌಟುಂಬಿಕ, ರಾಜಕೀಯ ಹೀಗೆ ಹಲವಾರು ಸಮೂಹಗಳು ಮತ್ತು ಉಪಸಮೂಹಗಳನ್ನು ನಾವು ಗಮನಿಸಬೇಕಾಗ್ತದೆ. ಅವುಗಳನ್ನ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಅಲ್ಲಿ ಜೋಡಣೆ ಮಾಡಲಾಗ್ತದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಹೀಗೆ ಪ್ರತಿಯೊಂದು ಸಮೂಹ ಮತ್ತು ಉಪಸಮೂಹ ಪರಸ್ಪರ ಅಂತರ್ ಸಂಬಂಧವನ್ನು ಹೊಂದಿದ್ದು ಕುಟುಂಬದ
ಮುಖ್ಯವಾಗಿ ಸಮಾಜದ ರಚನೆಗೆ ಇವು ಕಾರ್ಯಾಚರಣೆಯನ್ನ ಮಾಡ್ತದೆ. ಇದು ಮೊದಲನೇ ಮೂಲಾಂಶ. ಇನ್ನು ಎರಡನೇದಾಗಿ ಸಾಮಾಜಿಕ ರಚನೆಯ ಮೂಲಾಂಶಗಳಲ್ಲಿ ಎರಡನೇ ಮೂಲಾಂಶ ಪಾತ್ರಗಳು. ಯಾಕೆಂದ್ರೆ ಪಾತ್ರಗಳ ಜೋಡಣಾ ವ್ಯವಸ್ಥೆಯೇ ಸಮಾಜ ಅಂತೇಳಿ ಕರೀಲಾಗ್ತದೆ. ಯಾಕಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪಾತ್ರ ವ್ಯಕ್ತಿಗಳಿಗೆ ಒಂದೊಂದು ನಿರ್ದಿಷ್ಟ ಪಾತ್ರಗಳನ್ನ ಕಲ್ಪಿಸಿಕೊಡ್ಲಾಗ್ತದೆ. ಅವ್ರು ಹೊಂದಿರತಕ್ಕಂಥ ಸಾಮಾಜಿಕ ಅಂತಸ್ತು, ಸ್ಥಾನಮಾನ, ಅವರ ಅನುಭವ, ಅವರ ಸಾಮರ್ಥ್ಯ, ಅವರ ಲಿಂಗ, ಅವರ ಶೈಕ್ಷಣಿಕ ವಿದ್ಯಾರ್ಹತೆ, ಹೀಗೆ ಹಲವಾರು ಅಂಶಗಳನ್ನ ಆಧರಿಸಿ ಕೆಲವೊಂದು ಕೆಲವೊಂದು ಪಾತ್ರಗಳನ್ನ ಕಲ್ಪಿಸಿಕೊಡ್ಲಾಗಿರ್ತದೆ. ವ್ಯಕ್ತಿಗಳಿಗೆ ಪಾತ್ರಗಳನ್ನು ಕಲ್ಪಿಸಿಕೊಡಲಾಗ್ತದೆ. ಹೀಗೆ ಪ್ರತಿಯೊಂದು ಪಾತ್ರ ಇಡೀ ಸಮಾಜದಲ್ಲಿ ತನ್ನದೇ ಆದಂತಹ ಇತಿಮಿತಿಯಲ್ಲಿ ಪಾತ್ರ ನಿರ್ವಹಣೆಯನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಪ್ರತಿಯೊಂದು ಪಾತ್ರ ಇನ್ನೊಂದು ಪಾತ್ರಗಳನ್ನ ಆಧರಿಸಿ ಅದು ಕಾರ್ಯನಿರ್ವಹಣೆಯನ್ನ ಮಾಡಬೇಕಾಗ್ತದೆ. ಉದಾಹರಣೆಗೆ ವಿದ್ಯಾರ್ಥಿಗಳ ಪಾತ್ರ, ಶಿಕ್ಷಕರ ಪಾತ್ರ ಅಂದಾಗ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಪಾತ್ರ ಒಗ್ಗೂಡಿದಾಗ ಮಾತ್ರ ಒಂದು ಶಾಲೆ ಅಥವಾ ಕಾಲೇಜು ತನ್ನ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಇಲ್ಲಿ ಪಾತ್ರಗಳ ಜೋಡಣಾ ವ್ಯವಸ್ಥೆ ಸಮಾಜ ಆಗಿರೋದ್ರಿಂದ ಪ್ರತಿಯೊಂದು ಪಾತ್ರಗಳು ಒಂದು ಜವಾಬ್ದಾರಿಯನ್ನು ಅರಿತು ಸಮಾಜದಲ್ಲಿ ಕಾರ್ಯನಿರ್ವಹಿಸಿದಾಗ ಒಂದು ರಚನೆಯನ್ನ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಇದು ಎರಡನೇ ಮೂಲಾಂಶ. ಇನ್ನು ಮೂರನೇದಾಗಿ ಸಾಮಾಜಿಕ ರಚನೆಯ ಮೂಲಾಂಶಗಳಲ್ಲಿ ಸಾಮಾಜಿಕ ಕಟ್ಟಳೆಗಳು ಅಥವಾ ನಿಯಮಗಳು ಅನ್ನೋದು ಬಹಳ ಮುಖ್ಯವಾಗ್ತದೆ. ಯಾಕಂದ್ರೆ ವ್ಯವಸ್ಥೆ ಯಾವುದೇ ಇರ್ಬೋದು, ವ್ಯವಸ್ಥೆಯ ಸುಲಲಿತ ಕಾರ್ಯಾಚರಣೆಗೆ ನಿರಂತರತೆಗೆ ಒಂದಿಷ್ಟು ನಿಯಮಗಳು, ಕಟ್ಟಳೆಗಳು ಅಗತ್ಯ. ಅವುಗಳಿಲ್ಲದೆ ಹೋದ್ರೆ ಆ ರಚನೆ, ಆ ವ್ಯವಸ್ಥೆ ತನ್ನ ನಿಗದಿತ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಸಾಮಾಜಿಕ ರಚನೆಯಲ್ಲಿ ಇರ್ತಕ್ಕಂಥ ಹಲವಾರು ಸಮೂಹಗಳು, ಉಪಸಮೂಹಗಳು ಮತ್ತು ಪಾತ್ರಗಳೇನಿದೆ ಇವುಗಳಿಗೆ ಸಂಬಂಧಿಸಿದಂತೆ ನಿಯಮಗಳನ್ನ, ಕಟ್ಟಳೆಗಳನ್ನ ನಾವು ಕಾಣಬೇಕಾಗ್ತದೆ. ಆ ಕಟ್ಟಳೆಗಳಲ್ಲಿ ಎರಡು ಪ್ರಕಾರಗಳಿದೆ. ಒಂದು ಹೊಣೆಗಾರಿಕಾ ನಿಯಮಗಳಿದ್ರೆ, ಇನ್ನು ಎರಡನೇದಾಗಿ ಅನುಜ್ಞಾತ್ಮಕ ನಿಯಂತ್ರಿತ ಕಟ್ಟಳೆಗಳು ಇರ್ತದೆ ಅನ್ನೋದು ನಾವು ಇಲ್ಲಿ ನೋಡ್ಬೇಕಾಗ್ತದೆ. ಎರಡೂ ರೀತಿಯಾದಂತಹ ನಿಯಮಗಳನ್ನ ರೂಪಿಸಿ ಸಮಾಜದಲ್ಲಿ ದೈನಂದಿನ ಕಾರ್ಯಚಟುವಟಿಕೆಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗೋ ಮೂಲಕ ಪ್ರತಿಯೊಂದು ಸಾಮಾಜಿಕ ರಚನೆ ತನ್ನ ನಿರಂತರತೆಯನ್ನು ಕಾಯ್ದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಇದು ಮೂರನೇ ಅಂಶ. ಇನ್ನು ನಾಲ್ಕನೇದಾಗಿ ಸಾಮಾಜಿಕ ರಚನೆಯ ಮೂಲಾಂಶಗಳಲ್ಲಿ ನಾಲ್ಕನೇದಾಗಿ ನೋಟ್ ಮಾಡ್ಕೊಳ್ಳಿ, ಸಾಂಸ್ಕೃತಿಕ ಮೌಲ್ಯಗಳು. ಸಾಂಸ್ಕೃತಿಕ ಮೌಲ್ಯಗಳು. ಸಾಮಾಜಿಕ ರಚನೆಯಲ್ಲಿ ಸಾಂಸ್ಕೃತಿಕ ಮೌಲ್ಯಗಳನ್ನು ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ಪ್ರತಿಯೊಂದು ಸಾಮಾಜಿಕ ರಚನೆ ತನ್ನ ನಿರಂತರತೆಯ ದೃಷ್ಟಿಯಿಂದ ಒಂದಿಷ್ಟು ಸಾಂಸ್ಕೃತಿಕ, ಸಾಮಾಜಿಕ ಮೌಲ್ಯಗಳನ್ನ ಅದು ಪ್ರತಿಪಾದನೆ ಮಾಡ್ತದೆ. ಮತ್ತು ಮುಖ್ಯವಾಗಿ ಅವುಗಳನ್ನ ಆಧರಿಸಿ, ಅನುಸರಿಸಿ ವ್ಯಕ್ತಿಗಳು ತಮ್ಮ ತಮ್ಮ ಪಾತ್ರಗಳನ್ನ ಅಲ್ಲಿ ನಿರ್ವಹಿಸಿಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಅಂತಸ್ತುಗಳನ್ನು ಆಧರಿಸಿ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಸಮಾಜದ ನಿರಂತರತೆಯ ದೃಷ್ಟಿಯಿಂದ ಕೆಲವೊಂದು ಸಾಂಸ್ಕೃತಿಕ ಮೌಲ್ಯಗಳನ್ನ, ಆಚಾರ ವಿಚಾರ ಪದ್ಧತಿ ಪರಂಪರೆಗಳು, ಲೋಕರೂಢಿ ಸಂಪ್ರದಾಯ ಇವುಗಳನ್ನ ಪಾಲಿಸಿಕೊಂಡು ಪರಸ್ಪರ ವ್ಯಕ್ತಿಗಳ ನಡುವೆ ಅಥವಾ ಪಾತ್ರಗಳ ನಡುವೆ ಒಂದು ಅಂತರ್ ಸಂಬಂಧವನ್ನು ರೂಢಿಸಿಕೊಂಡು ಒಂದು ನಿರ್ದಿಷ್ಟ ಗುರಿಯತ್ತ ಸಾಮಾಜಿಕ ರಚನೆಯನ್ನ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಸಾಮಾಜಿಕ ರಚನೆಯಲ್ಲಿ ಈ ನಾಲ್ಕು ಮೂಲಾಂಶಗಳನ್ನು ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಮುಂದೆ ಬಂದ್ರೆ ಸಾಮಾಜಿಕ ರಚನೆಯ ವಿಧಗಳನ್ನ ನಾವಿಲ್ಲಿ ಪಟ್ಟಿ ಮಾಡಬೇಕಾಗ್ತದೆ. ಸಾಮಾಜಿಕ ರಚನೆಯ ವಿಧಗಳು. ಮುಖ್ಯವಾಗಿ ಸಾಮಾಜಿಕ ರಚನೆಯ ವಿಧಗಳಲ್ಲಿ ನಾವು 4 ಪ್ರಕಾರಗಳನ್ನು ನಾವು ಕಾಣಬಹುದಾಗಿದೆ. ಒಂದು ಸಾರ್ವತ್ರಿಕ ಗಳಿಕಾ ನಮೂನೆ, ಎರಡನೇದಾಗಿ ಸಾರ್ವಜನಿಕ ಜನ್ಮದತ್ತ ನಮೂನೆ, ಮೂರನೇದಾಗಿ ವಿಶೇಷಾತ್ಮಕ ಗಳಿಕಾ ನಮೂನೆ, ನಾಲ್ಕನೇದಾಗಿ ವಿಶೇಷಾತ್ಮಕ ಜನ್ಮದತ್ತ ನಮೂನೆ. ಹೀಗೆ 4 ಪ್ರಕಾರದ ನಮೂನೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಸಮಯದ ಅಭಾವ ಇರೋದ್ರಿಂದ ಅವುಗಳ ಇನ್ನಷ್ಟು ವಿವರಣೆಯನ್ನು ಕೊಡೋದು ಇಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಈ 4 ಪ್ರಕಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನೀವು ಪುಸ್ತಕದಲ್ಲಿ ಓದಿಕೊಂಡು ನೀವು ಕಲಿಯುವ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಇದುವರೆಗೂ ನಾವು ಸಾಮಾಜಿಕ ರಚನೆ ಅಂದ್ರೇನು, ಸಾಮಾಜಿಕ ರಚನೆಯ ಬಗ್ಗೆ ತಜ್ಞರ ಅಭಿಪ್ರಾಯಗಳು ಮತ್ತು ಸಾಮಾಜಿಕ ರಚನೆಯ ಮೂಲಾಂಶಗಳು ಮತ್ತು ಸಾಮಾಜಿಕ ರಚನೆಯ ಪ್ರಕಾರಗಳ ಬಗ್ಗೆ ನಾವು ಇಲ್ಲಿ ನೋಡಿದ್ವಿ. ಇದುವರೆಗೂ ನಾನು ಏನು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದೆಲ್ಲ ಸಹ ನಿಮಗೆ ಮಂದಟ್ಟಾಗಿದೆ ಅಂತೇಳಿ ನಾನು ಅಂದ್ಕೋತಾನ. ಹಾಗೆ ನಾನು ತರಗತಿಯನ್ನು ಮುಂದುವರಿಸಿ ಮತ್ತೊಂದು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆ ಆಗಿರ್ತಕ್ಕಂಥ ಸಾಮಾಜಿಕ ಕಾರ್ಯದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಿಮಗೆ ತಿಳಿ ಹೇಳೋ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಾಮಾಜಿಕ ಕಾರ್ಯ
ಅಥವಾ ಸೋಷಿಯಲ್ ಫಂಕ್ಷನ್ ಎಂಬ ಪದವನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕಾರ್ಯ ಅಂದ್ರೆ ವ್ಯಕ್ತಿ ಅಥವಾ ಸಮೂಹ ಅಥವಾ ಸಮಾಜ ಯಾವುದಾದ್ರೂ ಒಂದು ಚಟುವಟಿಕೆಗಳಲ್ಲಿ ಅಥವಾ ಕಾರ್ಯದಲ್ಲಿ ತೊಡಕೊಳ್ಳುವುದು ಅಥವಾ ನಿರ್ವಹಣೆ ಮಾಡುವುದು ಎಂಬ ಅರ್ಥವನ್ನು ನಾವಿಲ್ಲಿ ಕಾಣಬೇಕಾಗ್ತದೆ. ಹಾಗಾಗಿ ಸಾಮಾಜಿಕ ಕಾರ್ಯವೂ ಸಹ ಸಮಾಜಶಾಸ್ತ್ರದಲ್ಲಿ ಒಂದು ಮೂಲಭೂತ ಪರಿಕಲ್ಪನೆಯಾಗಿ ಬಳಕೆಯಾಗಿದೆ. ಯಾಕಂದ್ರೆ ಯಾವುದೇ ಸಮೂಹ ಅಥವಾ ಸಮಾಜ ತನ್ನ ನಿರಂತರತೆಯನ್ನು ಕಾಯ್ದುಕೊಂಡು ಹೋಗ್ಬೇಕು ಅಂದ್ರೆ ಒಂದಿಷ್ಟು ಪ್ರಮಾಣದ ಕಾರ್ಯಚಟುವಟಿಕೆಗಳನ್ನ ಅದು ನಿರ್ವಹಣೆ ಮಾಡಲೇಬೇಕಾಗ್ತದೆ. ನಿರ್ವಹಣೆ ಮಾಡದೇ ಹೋದ್ರೆ ಯಾವುದೇ ಜೀವಿ ಆಗ್ಲಿ ಅಥವಾ ಸಮಾಜ ಆಗ್ಲಿ ತನ್ನ ನಿಗದಿತ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ಹಲವಾರು ಸಮಾಜಶಾಸ್ತ್ರಜ್ಞರು, ಉದಾಹರಣೆಗೆ ಆರ್ ಕೆ ಮಾರ್ಟಿನ್ ಇರ್ಬೋದು, ರ್ಯಾಡ್ಕ್ಲಿಫ್ ಬ್ರೌನ್, ಎಸ್ ಎಫ್ ನ್ಯಾಡಲ್, ಎಮೈಲಿ ಡಾರ್ಕೈಮ್, ಇವರೆಲ್ಲ ತಜ್ಞರು ಸಾಮಾಜಿಕ ರಚನೆಯನ್ನು ಕುರಿತಾದಂತಹ ವೈಜ್ಞಾನಿಕ ವಿವರಣೆಗಳನ್ನ ಕಲ್ಪಿಸಿಕೊಡೋ ಮೂಲಕ ಸಾಮಾಜಿಕ ಕಾರ್ಯ ಅಂದ್ರೆ ಏನು ಎಂಬುದನ್ನು ವಿವರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲಿ ಹೆಸರಾಂತ ಸಮಾಜಶಾಸ್ತ್ರಜ್ಞ ಎಮೈಲಿ ಡರ್ಕೈಮ್ ಇದಕ್ಕೊಂದು ಸ್ಪಷ್ಟವಾದಂತಹ ವೈಜ್ಞಾನಿಕವಾದಂತಹ ವ್ಯಾಖ್ಯಾನವನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಅವ್ರ ಪ್ರಕಾರ ಸಾಮಾಜಿಕ ಕಾರ್ಯ ಅಂದ್ರೆ ಒಂದು ಸಾಮಾಜಿಕ ಸಂಸ್ಥೆಯ ಕಾರ್ಯವು ಮತ್ತು ಸಾಮಾಜಿಕ ಜೀವಿಯ ಬೇಡಿಕೆಗಳ ವ್ಯವಹಾರ ಆಗಿದೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾರ್ಯ ಅಂದ್ರೆ ಬೇರೆ ಏನಲ್ಲ, ವ್ಯಕ್ತಿ ಅಥವಾ ಸಮಾಜದ ದೈನಂದಿನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಏನು ಕಾರ್ಯಾಚರಣೆಯನ್ನು ಮಾಡ್ತದೆ, ಆ ಕಾರ್ಯಾಚರಣೆ ಮಾಡ್ತಕ್ಕಂಥ ಒಟ್ಟು ವ್ಯವಸ್ಥೆಯನ್ನು ನಾವು ಸಾಮಾಜಿಕ ಕಾರ್ಯ ಅಂತೇಳಿ ಕರೀಲಾಗ್ತದೆ. ಹೆಸರಾಂತ ಸಾಮಾಜಿಕ ಕಾರ್ಯದ ಪ್ರತಿಪಾದಕ ರ್ಯಾಡ್ಕ್ಲಿಫ್ ಬ್ರೌನ್ ಕಾರ್ಯವೆಂದರೆ ಪೂರ್ಣ ಸಮಾಜದ ವ್ಯವಸ್ಥೆಯ ಕಾರ್ಯವೆಸಗುವಂತೆ ಸಾಮಾಜಿಕ ಜೀವನಕ್ಕೆ ನೀಡುವ ಒಂದು ಕೊಡುಗೆ ಅಂತೇಳಿ ಕರೀಲಾಗ್ತದೆ. ಅಂದ್ರೆ ಬಹಳ ಮುಖ್ಯವಾಗಿ ಸಾಮಾಜಿಕ ವ್ಯವಸ್ಥೆ ಕಾರ್ಯವೆಸಗುವಂತೆ ಅಥವಾ ತನ್ನ ಗುರಿಯನ್ನ ಈಡೇರಿಸಲಿಕ್ಕೆ ಸಾಮಾಜಿಕ ಜೀವನಕ್ಕೆ ನಡೀತಕ್ಕಂಥ ಒಂದು ಕೊಡುಗೆ ಒಂದು ಸಾಮಾಜಿಕ ರಚನೆ ಎಂಬ ಅಭಿಪ್ರಾಯವನ್ನ ಇಲ್ಲಿ ನೀಡಲಾಗ್ತದೆ. ಅವ್ರ ಪ್ರಕಾರ ರ್ಯಾಡ್ಕ್ಲಿಫ್ ಬ್ರೌನ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಾಮಾಜಿಕ ಕಾರ್ಯ ಅಂದ್ರೆ ಸಮಾಜ ತನ್ನ ನಿರಂತರ ಗುರಿಯನ್ನು ತಲುಪಲಿಕ್ಕೆ ಆ ನಿಟ್ಟಿನಲ್ಲಿ ಏನು ಕಾರ್ಯಾಚರಣೆಯನ್ನು ಮಾಡ್ತದೆ ಅವುಗಳು ಸಾಮಾಜಿಕ ಕಾರ್ಯದ ವ್ಯಾಪ್ತಿಯಲ್ಲಿ ಬರ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಸಮೂಹ ಅಥವಾ ಉಪಸಮೂಹ ಸಾಮಾಜಿಕ ರಚನೆಯಲ್ಲಿ ಒಂದೊಂದು ನಿರ್ದಿಷ್ಟ ಅಂತರ್ಕ್ರಿಯೆ ಅಂತರ್ಸಂಬಂಧಗಳನ್ನು ಆಧರಿಸಿ ಪರಸ್ಪರ ನಿರಂತರ ಕಾರ್ಯಚಟುವಟಿಕೆಗಳ ಮೂಲಕ ತಮ್ಮನ್ನು ತಾವು ಆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಒಂದು ಆ ಸಮಾಜದ ಅಥವಾ ಆ ಒಂದು ವ್ಯವಸ್ಥೆಯ ನಿರಂತರತೆಗೆ ಕಾರಣ ಆಗ್ತದೆ ಅನ್ನೋ ನಾವಿಲ್ಲಿ ನೋಡಬೇಕಾಗ್ತದೆ. ಹಾಗಾಗಿ ಸಾಮಾಜಿಕ ರಚನೆಯ ವ್ಯಕ್ತಿಗಳು ಮತ್ತು ಸಮೂಹಗಳನ್ನು ಮತ್ತು ಅವುಗಳ ನಡುವಿನ ಸಂಬಂಧಗಳಿಗೆ ಅನ್ವಯಿಸಿದೆ ಸಾಮಾಜಿಕ ರಚನೆ. ಈ ರಚನಾಂಗಗಳ ಕಾರ್ಯಚಟುವಟಿಕೆಗಳಿಗೆ ಕಾರ್ಯ ಅನ್ವಯಿಸ್ತದೆ. ಯಾಕೆಂದ್ರೆ ಸಾಮಾಜಿಕ ರಚನೆಯಲ್ಲಿ ವಿವಿಧ ಬಗೆಯ ಸಮೂಹಗಳು, ವ್ಯಕ್ತಿಗಳು, ಅವುಗಳ ನಡುವಿನ ಸಂಬಂಧಗಳನ್ನ ಸೂಚಿಸಿದ್ರೆ ಈ ಸಮೂಹಗಳು ಮತ್ತು ವ್ಯಕ್ತಿಗಳು ಯಾವ ಬಗೆಯ ಕಾರ್ಯಚಟುವಟಿಕೆಗಳನ್ನ ಹೊಂದಿರ್ತಾರೆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಂಬುದನ್ನ ಸಾಮಾಜಿಕ ರಚನೆಯು ಸೂಚಿಸ್ತದೆ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹೀಗೆ ಸಾಮಾಜಿಕ ಕಾರ್ಯವನ್ನು ಕುರಿತು ಒಂದಿಷ್ಟು ವಿವರಣೆಯನ್ನು ನಾವು ನೋಡೋದಾದ್ರೆ ಹೆಸರಾಂತ ಸಮಾಜಶಾಸ್ತ್ರಜ್ಞ ರ್ಯಾಡ್ಕ್ಲಿಫ್ ಬ್ರೌನ್ ಸಮಾಜದ ಕಾರ್ಯಾತ್ಮಕ ಐಕ್ಯತಾ ಊಹೆಯನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಯಾಕಂದ್ರೆ ಪ್ರತಿಯೊಂದು ಸಮಾಜದಲ್ಲಿ ಸಮಾಜದ ಎಲ್ಲ ಭಾಗಗಳು ಸಾಮರಸ್ಯದಿಂದ ಕೂಡಿ ಕಾರ್ಯವನ್ನು ನಿರ್ವಹಿಸಿದಾಗ ಮಾತ್ರ ಕಾರ್ಯಾತ್ಮಕ ಐಕ್ಯತೆ ಮೂಡಲಾಗ್ತದೆ ಅನ್ನೋದನ್ನ ಅವರು ಪ್ರತಿಪಾದನೆ ಮಾಡ್ತಾರೆ. ಹೀಗೆ ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ರಚನೆಯ ಜೊತೆಗೆ ಸಾಮಾಜಿಕ ಕಾರ್ಯವೂ ಸಹ ಬಹಳ ಮುಖ್ಯವಾಗ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗೆ ನಾನು ಹೇಳ್ತಕ್ಕಂಥ ಅಂಶಗಳನ್ನ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ನಿಮಗೂ ಸ್ವಲ್ಪ ಈಗ ಪ್ರಥಮ ವರ್ಷದಲ್ಲಿ ಈ ವಿಷಯಗಳನ್ನ ಕಲಿಯೋದ್ರಿಂದ ಒಂದಿಷ್ಟು ಇಲ್ಲಿ ಗೊಂದಲಗಳು ನಿಮಗೆ ಸರ್ವೇ ಸಾಮಾನ್ಯವಾಗಿ ಇರ್ತದೆ. ಹಾಗಾಗಿ ಇವುಗಳನ್ನ ಆದಷ್ಟು ಸ್ವಲ್ಪ ಗಮನವಿಟ್ಟು ಕಲಿಯುವ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಬೇಕಾಗ್ತದೆ. ಇನ್ನ ಸಾಮಾಜಿಕ ರಚನೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದರ ಕಾರ್ಯಾತ್ಮಕತೆಯ ಪೂರ್ವ ಅವಶ್ಯಕತೆಗಳನ್ನು ಕುರಿತು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕಾರ್ಯಾತ್ಮಕ ಪೂರ್ವ ಅವಶ್ಯಕತೆಗಳನ್ನು ಕುರಿತು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವಶ್ಯಕತೆಗಳು ಅಂದ್ರೆ ಸಾಮಾಜಿಕ ವ್ಯವಸ್ಥೆಯ ಭಾಗಗಳಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಉಪಸಮೂಹಗಳ ನಡುವಿನ ಅಂತರ್ ಸಂಬಂಧ ಹೊಂದಿ ಅಂತರ್ಕ್ರಿಯೆಗಳಿಗಾಗಿ ಹೇಗೆ ಸಮಾಜದ ಐಕ್ಯತೆ ಮತ್ತು ಸಮಗ್ರತೆಯನ್ನ ಕಾಪಾಡಲಾಗುತ್ತದೆ ಎಂಬುದನ್ನು ತಿಳಿಯುವುದು ಅವಶ್ಯಕ. ಹಾಗಾಗಿ ಹ್ಯಾರಿ ಎಂ ಜಾನ್ಸನ್ ಈ 4
ಪೂರ್ವ ಅವಶ್ಯಕತೆಗಳನ್ನ ಸಾಮಾಜಿಕ ಕಾರ್ಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಗುರುತಿಸುವ ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ನಮೂನೆಯ ಸಂರಕ್ಷಣೆ ಮತ್ತು ಘರ್ಷಣಾ ನಿರ್ವಹಣೆ. ನಮೂನೆಯ ಸಂರಕ್ಷಣೆ ಮತ್ತು ಘರ್ಷಣಾ ನಿರ್ವಹಣೆ. ಸಾಮಾಜಿಕ ವ್ಯವಸ್ಥೆಯ ರೂಪಿಕೆ ಅಂದ್ರೆ ಸಾಮಾಜಿಕ ರಚನೆಯನ್ನ ಸಂರಕ್ಷಿಸಬೇಕು ಮತ್ತು ಹಾಗೆ ಮಾಡಬೇಕಾದ್ರೆ ಅಂದ್ರೆ ವ್ಯವಸ್ಥೆಯ ಘಟಕಗಳಾದಂಥ ಪಾತ್ರಧಾರಿಗಳು, ಉಪಸಮೂಹಗಳು ಈ ರೂಪಿಕೆಗಳನ್ನು ಕುರಿತು ಗೌರವ ಪೂರ್ವಕಗಳೊಂದಿಗೆ ಅವರು ವಿನಿಯೋಗಿಸಬೇಕು. ಮುಖ್ಯವಾಗಿ ವ್ಯವಸ್ಥೆಯ ಸದಸ್ಯರಲ್ಲಿ ಸಾಂಸ್ಕೃತಿಕ ರೂಪಿಕೆಗಳನ್ನು ಮೈಗೂಡಿಸಿಕೊಳ್ಬೇಕಾಗ್ತದೆ. ಆ ತರನಾದಂಥ ಸಾಮಾಜಿಕರಣ ಪ್ರಕ್ರಿಯೆನ ಅಲ್ಲಿ ಅಳವಡಿಸಿಕೊಂಡಿರ್ಬೇಕಾಗ್ತದೆ. ಯಾವುದೇ ಸಾಮಾಜಿಕ ವ್ಯವಸ್ಥೆಯ ಘಟಕಗಳಾದಂತಹ ಪಾತ್ರಧಾರಿಗಳು, ಉಪಸಮೂಹಗಳು ಭಾವನಾತ್ಮಕ ಗೊಂದಲಗಳಿಗೆ ಸಿಲುಕಿ ಮಾನವನ ಭಾವನಾತ್ಮಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಅವಶ್ಯಕತೆಗಳು ಬಹಳ ಸಂಕೀರ್ಣ ಆಗಿದ್ದು ಅವುಗಳಲ್ಲಿ ಗೊಂದಲಗಳು ಆದಾಗ ಘರ್ಷಣೆಗಳು ಸಹಜವಾಗಿ ಏರ್ಪಡ್ತದೆ. ಇಂತಹ ಗೊಂದಲ ಘರ್ಷಣೆಗಳನ್ನ ಕಲೆ, ಸಂಗೀತ, ಸಾಹಿತ್ಯ, ಮನೋರಂಜನೆ ಮುಂತಾದ ಚಟುವಟಿಕೆಗಳ ಮೂಲಕ ನಿರ್ವಹಿಸಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ದೃಢತೆಯನ್ನು ಕಾಪಾಡಬೇಕಾಗ್ತದೆ. ಇದು ಒಂದು. ಇನ್ನು ಪಾಯಿಂಟ್ ನಂಬರ್ 2 ಹೊಂದಾಣಿಕೆ. ಮುಖ್ಯವಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ವಿವಿಧ ವ್ಯವಸ್ಥೆಗಳ ಜೊತೆಗೆ ಹೊಂದಾಣಿಕೆ ಇರಬೇಕಾಗ್ತದೆ. ಉದಾಹರಣೆಗೆ ಆರ್ಥಿಕ, ತಾಂತ್ರಿಕ, ಶೈಕ್ಷಣಿಕ, ಧಾರ್ಮಿಕ ಮತ್ತಿತರ ಅಂಶಗಳೇನಿದೆ ಅಥವಾ ವ್ಯವಸ್ಥೆಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕಾಗ್ತದೆ. ಅಂತಹ ಹೊಂದಾಣಿಕೆ ಇದ್ದಾಗ ಮಾತ್ರ ತನ್ನ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಸಮರ್ಥವಾಗಿ ಸಮಾಜ ಪೂರೈಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಸಾಮಾಜಿಕ ರಚನೆಯ ವಿವಿಧ ಅಂಗಗಳಿದೆ, ಅವುಗಳಲ್ಲಿ ಹೊಂದಾಣಿಕೆ ಸರ್ವೇ ಸಾಮಾನ್ಯವಾಗಿ ಏರ್ಪಡಬೇಕಾಗ್ತದೆ. ಉದಾಹರಣೆಗೆ ತಾಂತ್ರಿಕತೆ, ಜ್ಞಾನ, ಕೌಶಲ್ಯತೆ, ಉತ್ಪಾದನಾ ವ್ಯವಸ್ಥೆ, ಕುಶಲತೆ ಇವೆಲ್ಲವನ್ನ ಸಮರ್ಥವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇದು 2ನೇ ಅಂಶ. ಇನ್ನು 3ನೇದಾಗಿ ಗುರಿ ಸಾಧನೆ. ಪ್ರತಿಯೊಂದು ಸಾಮಾಜಿಕ ವ್ಯವಸ್ಥೆ ತನ್ನದೇ ಆದಂಥ ಗುರಿಯನ್ನ ಹೊಂದಿರುತ್ತದೆ. ಮುಖ್ಯವಾಗಿ ಸಹಕಾರಿ ತತ್ವದ ಆಧಾರದ ಮೇಲೆ ಆ ಗುರಿಯನ್ನ ಈಡೇರಿಸಿಕೊಳ್ಳಲಾಗ್ತದೆ. ಮುಖ್ಯವಾಗಿ ಈ ಗುರಿಗಳಲ್ಲಿ ಆ ಸಮಾಜದ ಭದ್ರತೆ ಅತ್ಯಂತ ಶ್ರೇಷ್ಠವಾದಂಥ ಗುರಿಯಾಗಿರ್ತದೆ. ಮುಖ್ಯವಾಗಿ ಗುರಿಗಳ ಸಾಧನೆಗೆ ಸಾಮಾಜಿಕ ಮತ್ತು ಅಸಾಮಾಜಿಕ ಪರಿಸರಗಳಿಗೆ ಹೊಂದಿಕೊಳ್ಳುವುದು ಪ್ರಮುಖವಾದಂಥ ಒಂದು ಮಾರ್ಗ. ಇದಕ್ಕಾಗಿ ಮಾನವ ಮತ್ತು ಮಾನವೇತರ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಬೇಕಾಗ್ತದೆ. ಉದಾಹರಣೆಗೆ ಯಾರ್ಯಾರು, ಎಷ್ಟು ಜನರು ಯಾವ ಪಾತ್ರಗಳನ್ನು ನಿರ್ವಹಿಸಬೇಕು ಎಂಬ ಇರಬೇಕಾಗ್ತದೆ. ಈ ಪ್ರಕ್ರಿಯೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪಾತ್ರಗಳ ಹಂಚಿಕಾ ಸಮಸ್ಯೆಯನ್ನ ಬಗೆಹರಿಸ್ತದೆ. ಇದು 3ನೇ ಅಂಶ. ಇನ್ನು 4ನೇದಾಗಿ ಸಮಗ್ರತೆ. ಮುಖ್ಯವಾಗಿ ಸಾಮಾಜಿಕ ಕಾರ್ಯಕ್ಕೆ ಸಂಬಂಧಿಸಿದಂತೆ ಸಮಾಜದ ವಿವಿಧ ಘಟಕಗಳ ನಡುವಿನ ಅಂತರ್ ಸಂಬಂಧಗಳಿಗೆ ಇದು ಸಂಬಂಧಿಸಾಗಿದ್ದು ವ್ಯವಸ್ಥೆಯ ಸದಸ್ಯರು ಒಬ್ಬರಿಗೊಬ್ಬರು ಇಡೀ ವ್ಯವಸ್ಥೆಗೆ ವಿಧೇಯರಾಗಿರ್ಬೇಕಾಗ್ತದೆ. ಮುಖ್ಯವಾಗಿ ಐಕ್ಯಮತ್ಯ, ಹೊಂದಾಣಿಕೆ, ಮುಖ್ಯವಾಗಿ ನೈತಿಕ ಸಮಗ್ರತೆ ಮತ್ತು ಸಂರಕ್ಷಣೆ ಅವಶ್ಯವಾಗಿರ್ತದೆ. ಹೀಗೆ ಈ ಮೇಲಿನ ಅಂಶಗಳನ್ನು ನಾವು ಸಾಮಾಜಿಕ ರಚನೆಯ ಮೂಲಾಂಶಗಳು ಎಂಬ ಅರ್ಥದಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಸಾಮಾಜಿಕ ರಚನೆಗೆ ಸಂಬಂಧಿಸಿದಂತೆ ಮತ್ತೊಂದು ಪ್ರಮುಖವಾದಂಥ ಅಂಶ ಸಾಮಾಜಿಕ ಕಾರ್ಯಗಳು ಮತ್ತು ದುಷ್ಕಾರ್ಯಗಳು. ಸಾಮಾಜಿಕ ಕಾರ್ಯಗಳು ಮತ್ತು ದುಷ್ಕಾರ್ಯಗಳು ಈ 2 ಪರಿಕಲ್ಪನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನಮಗೆ ಇರಬೇಕಾಗ್ತದೆ. ಕಾರ್ಯ ಮತ್ತು ದುಷ್ಕಾರ್ಯ ಪರಿಕಲ್ಪನೆಗಳ ಪೂರಕ ಅರಿವಿಗೆ ಜೈವಿಕ ಹೋಲಿಕೆಯನ್ನು ಆಶ್ರಯಿಸೋದು ಸಮಾಜದಲ್ಲಿ ಬಹಳ ಮುಖ್ಯವಾಗ್ತದೆ. ಕಾರ್ಯ ಮತ್ತು ದುಷ್ಕಾರ್ಯ ಅಂದ್ರೆ ಸಮಾಜಕ್ಕೆ ಪೂರಕವಾದಂತಹ ಕಾರ್ಯ ಅಂತೇಳಿ ಆದ್ರೆ ಸಮಾಜದ ವ್ಯವಸ್ಥೆಗೆ ಎಲ್ಲೋ ಒಂದ್ ಕಡೆ ಧಕ್ಕೆ ತರ್ತಕ್ಕಂತಹ ಅಪಾಯವನ್ನು ತಂದೊಡ್ತಕ್ಕಂಥ ಕಾರ್ಯಗಳನ್ನ ದುಷ್ಕಾರ್ಯಗಳು ಅಂತೇಳಿ ಕರಿಬೇಕಾಗ್ತದೆ. ಅಂದ್ರೆ ಸಮಾಜದ ಸ್ವಾಸ್ಥ್ಯ ಸ್ಥಿತಿಯನ್ನ ಒಂದು ರೀತಿಯಲ್ಲಿ ಅನಾರೋಗ್ಯ ಸ್ಥಿತಿಗೆ ತಂದೊಡ್ತಕ್ಕಂಥ ಅಸ್ವಾಸ್ಥ್ಯ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ನಾವು ಡಿಸ್ಫಂಕ್ಷನ್ಸ್ ಅಥವಾ ದುಷ್ಕಾರ್ಯಗಳು ಅಂತೇಳಿ ನಾವು ವಿವರಿಸಬೇಕಾಗ್ತದೆ. ಈ ನೆಲೆಯಲ್ಲಿ ಹೆಸರಾಂತ ಸಮಾಜಶಾಸ್ತ್ರಜ್ಞ ಎಮೈಲಿ ಡರ್ಕೈಮ್ ರವರು ಅದನ್ನ ಸಾಮಾಜಿಕ ರೋಗ ನಿವಾರಣಾ ಶಾಸ್ತ್ರ ಎಂಬ ಅರ್ಥದಲ್ಲಿ ಆ ಡಿಸ್ಫಂಕ್ಷನ್ಸ್ ಅನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಅವರು ಮುಖ್ಯವಾಗಿ ಮಾಡಿದ್ದಾರೆ. ಹೀಗೆ ಕಾರ್ಯ ಮತ್ತು ದುಷ್ಕಾರ್ಯಗಳ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಇರಬೇಕಾಗ್ತದೆ. ಇದು ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇನು ನಿಮಗೆ ಮುಖ್ಯ ಆಗಿಲ್ಲದ್ರೂ ಸಹ ನಿಮಗೆ ತಿಳುವಳಿಕೆ ದೃಷ್ಟಿಯಿಂದ ಇವುಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮುಖ್ಯವಾಗಿ ಮಾಡಬೇಕಾಗ್ತದೆ. ಇದರ ಜೊತೆಗೆ ಸಾಮಾಜಿಕ ರಚನೆಗೆ ಸಂಬಂಧ
ನೀವು ಮತ್ತೊಂದು ಮುಖ್ಯವಾದಂಥ ಅಂಶಗಳನ್ನ ನೀವು ಗುರುತಿಸಬೇಕಾಗ್ತದೆ. ವ್ಯಕ್ತ ಕಾರ್ಯಗಳು ಮತ್ತು ಅವ್ಯಕ್ತ ಕಾರ್ಯಗಳು ಅಂತೇಳಿ ಇದರ ಬಗ್ಗೆ ನಿಮ್ಗೊಂದಿಷ್ಟು ಮಾಹಿತಿ ಇರಬೇಕಾಗ್ತದೆ. ಅವ್ರು ಮುಖ್ಯವಾಗಿ ಸಾಮಾಜಿಕ ಕಾರ್ಯಗಳನ್ನ 2 ಪ್ರಕಾರಗಳಾಗಿ ವರ್ಗೀಕರಣ ಮಾಡಿದ್ದಾರೆ. ಅದನ್ನ ವ್ಯಕ್ತ ಕಾರ್ಯ ಮತ್ತು ಅವ್ಯಕ್ತ ಕಾರ್ಯ ಎಂಬ ಅರ್ಥದಲ್ಲಿ 2 ಪದಗಳನ್ನ ವಿಶ್ಲೇಷಣೆ ಮಾಡಿದ್ದಾರೆ. ವ್ಯಕ್ತ ಕಾರ್ಯ ಅಂದ್ರೆ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಒಂದು ಕಾರ್ಯವನ್ನು ನಿರ್ವಹಿಸಿದ್ರೆ ನಾವು ವ್ಯಕ್ತ ಕಾರ್ಯ ಅಂತೇಳಿ ನಾವು ಕರಿತೇವೆ. ಅವ್ಯಕ್ತ ಕಾರ್ಯ ಅಂದ್ರೆ ವ್ಯಕ್ತಿಗೆ ಗಮನಕ್ಕೆ ಬಾರದೆ ವ್ಯಕ್ತಿ ಕೆಲವೊಂದು ಸಮಾಜದ ಕಾರ್ಯವನ್ನ ಅವ್ಯಕ್ತ ಕಾರ್ಯಗಳು ಅಂತೇಳಿ ನಾವು ಇಲ್ಲಿ ಕರಿಬೇಕಾಗ್ತದೆ. ಅವನ ಉದ್ದೇಶಕ್ಕೆ ಬಾರದೆ ಕೆಲವೊಂದು ಕಾರ್ಯಗಳನ್ನ ವ್ಯಕ್ತಿ ನಿರ್ವಹಣೆ ಮಾಡೋದು ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಇನ್ನು ಬಹಳ ಸ್ಪಷ್ಟವಾಗಿ ಹೇಳೋದಾದ್ರೆ ವ್ಯಕ್ತ ಮತ್ತು ಅವ್ಯಕ್ತ ಕಾರ್ಯಗಳು, ಉದಾಹರಣೆಗೆ ಅವ್ಯಕ್ತ ಕಾರ್ಯಗಳು ಅಂಗೀಕರಿಸಿಲ್ಲದ ಅಥವಾ ಇಚ್ಛಿಸಿದ ಕಾರ್ಯಗಳು ಅಂತೇಳಿ ಕರೆಯಲಾಗ್ತದೆ. ಮುಖ್ಯವಾಗಿ ಉದಾಹರಣೆ ಕೊಡೋದಾದ್ರೆ ಕುಟುಂಬವು ಮಕ್ಕಳ ಪಾಲನೆ ಪೋಷಣೆ ಅಂತನ್ನ ಅಂಗೀಕರಿಸಲ್ಪಟ್ಟಂತ ಕಾರ್ಯಗಳಾದ್ರೆ ಅದರ ಜೊತೆಗೆ ಕುಟುಂಬದ ಗಮನಕ್ಕೆ ಬಾರದೆ ಹಲವಾರು ಕಾರ್ಯಗಳನ್ನ ಕುಟುಂಬ ನಿರ್ವಹಣೆ ಮಾಡ್ತಾ ಇರ್ತದೆ. ಉದಾಹರಣೆಗೆ ಮನರಂಜನೆಯನ್ನು ಕೊಡ್ತಕ್ಕಂಥದ್ದು, ಧಾರ್ಮಿಕ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು, ಇವೆಲ್ಲ ಅವ್ಯಕ್ತ ಕಾರ್ಯಗಳು. ಕುಟುಂಬಕ್ಕೆ ಗಮನಕ್ಕೆ ಬಾರದೆ ಕೆಲವೊಂದು ಕಾರ್ಯಗಳನ್ನ ಕುಟುಂಬ ಮಾಡ್ತಾ ಇರ್ತದೆ. ಅಂದ್ರೆ ಅದರ ಗಮನಕ್ಕೆ ಬಾರದಂತ ಕಾರ್ಯಗಳನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಒಂದು ಬಹಳ ಸರಳವಾದಂತ ಉದಾಹರಣೆ ಕೊಡ್ತಾನೆ ಅವ್ಯಕ್ತ ಕಾರ್ಯ ಮತ್ತು ವ್ಯಕ್ತ ಕಾರ್ಯಕ್ಕೆ. ಉದಾಹರಣೆಗೆ ಯಾವುದೇ ಒಬ್ಬ ಭಕ್ತ ದೇವಾಲಯಕ್ಕೆ ತನ್ನ ಮಾನಸಿಕ ಶಾಂತಿಯನ್ನ ಪಡೆದುಕೊಳ್ಳುವ ಸಲುವಾಗಿ ದೇವಾಲಯಕ್ಕೆ ಭೇಟಿ ನೀಡತಕ್ಕಂಥದ್ದು ವ್ಯಕ್ತ ಕಾರ್ಯ. ಅರ್ಥ ಆಯ್ತಾ? ಯಾವುದೇ ಒಬ್ಬ ಭಕ್ತ ಆಧ್ಯಾತ್ಮಿಕ ಶಾಂತಿಯನ್ನ, ನೆಮ್ಮದಿಯನ್ನ ಪಡೀಲಿಕ್ಕೆ ದೇವಾಲಯಕ್ಕೆ ಭೇಟಿಯನ್ನ ಕೊಡ್ತಕ್ಕಂಥದ್ದು ಅಥವಾ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ವ್ಯಕ್ತ ಕಾರ್ಯವಾದ್ರೆ, ಅವನು ದೇವಾಲಯಕ್ಕೆ ಭೇಟಿ ನೀಡೋ ಮೂಲಕ ಕೆಲವೊಂದು ಅವ್ಯಕ್ತ ಕಾರ್ಯಗಳು ಅಲ್ಲಿ ನಡೀತದೆ. ಉದಾಹರಣೆಗೆ ಅವನು ದೇವಾಲಯಕ್ಕೆ ಭೇಟಿ ನೀಡೋದ್ರ ಮೂಲಕ ಯಾವುದೋ ಒಂದು ಅಂಗಡಿಗಳಿಗೆ ಹೋಗಿ ಪೂಜಾ ಸಾಮಗ್ರಿಗಳನ್ನ ಕೊಂಡ್ಕೊತಾನೆ. ಆ ಪೂಜಾ ಸಾಮಗ್ರಿಗಳನ್ನ ಕೊಂಡ್ಕೊಳ್ಳೋ ಮೂಲಕ ಒಂದಿಷ್ಟು ಅಲ್ಲಿ ವ್ಯಾಪಾರ ವ್ಯವಹಾರಗಳು ನಡೀತದೆ. ಮತ್ತು ಯಾರು ಅಂಗಡಿಯ ಮಾಲೀಕ ಇರ್ತಾನೆ ಅವನ ದೈನಂದಿನ ಜೀವನ ನಡೀತದೆ. ಹೀಗೆ ಅವನ ಗಮನಿಸದೇ ಇರತಕ್ಕಂಥ ಕಾರ್ಯಗಳು ಅಲ್ಲಿ ನಡೀತದೆ. ಇದನ್ನ ಅವ್ಯಕ್ತ ಕಾರ್ಯಗಳು ಅಂತೇಳಿ ಸಮಾಜಶಾಸ್ತ್ರದ ಹಿನ್ನೆಲೆಯಲ್ಲಿ ಗಮನಕ್ಕೆ ನಾವು ಇಟ್ಕೊಳ್ಬೇಕಾಗ್ತದೆ. ಹೀಗೆ ಇವುಗಳನ್ನು ಇನ್ನಷ್ಟು ಆಳವಾಗಿ ನಾವು ಅಧ್ಯಯನ ಮಾಡಬೇಕು ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಸಮಾಜಶಾಸ್ತ್ರ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಸಾಮಾನ್ಯ ತಿಳುವಳಿಕೆಯ ದೃಷ್ಟಿಯಿಂದ ಈ ಸಾಮಾಜಿಕ ರಚನೆ ಎಂಬ ಪರಿಕಲ್ಪನೆ ಬಹಳ ಸಂಕೀರ್ಣವಾದುದಾಗಿದೆ. ಅದನ್ನು ಅಷ್ಟು ಸುಲಭವಾಗಿ ಕೆಲವೇ ಶಬ್ದಗಳಲ್ಲಿ ವಿಚಾರಗಳಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟವಾಗ್ತದೆ. ಆದರೂ ಸಹ ನೀವು ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋ ಮೂಲಕ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆ ಆಗಿರ್ತಕ್ಕಂಥ ಸಾಮಾಜಿಕ ರಚನೆ ಮತ್ತು ಸಾಮಾಜಿಕ ರಚನೆಗಳ ಕಾರ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀವು ಪಡ್ಕೊಂಡಿದ್ದೀರಾ ಅಂತೇಳಿ ನಾನಾದರೂ ಆಶಿಸ್ತಾನ. ಹಾಗಾಗಿ ಈ ವಿಷಯಗಳೊಂದಿಗೆ ನಾನು ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ. ಮತ್ತೊಂದು ಹೊಸ ವಿಷಯಗಳೊಂದಿಗೆ, ಸಮಾಜಶಾಸ್ತ್ರದ ಅಂಶಗಳೊಂದಿಗೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಭೇಟಿ ಆಗ್ತೇನೆ. ಧನ್ಯವಾದ.